ಹಾಯ್! ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಸ್ಪೆಷಲ್ ಆಗಿರುವಂತಹ ಗೋಧಿ ಹುಗ್ಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನಾನು 1 ಕಪ್ ಆಗುವಷ್ಟು ಪಾಲಿಶ್ ಮಾಡಿರುವಂತಹ ಗೋಧಿನ ತಗೋತಾ ಇದ್ದೀನಿ. ಈ ಗೋಧಿನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಚೆನ್ನಾಗಿ 3 ರಿಂದ 4 ಸಲ ವಾಶ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಬೆರೆಸ್ಬಿಟ್ಟು ರಾತ್ರಿ ಇಡೀ ಎಲ್ಲ ನೆನೆ ಹಾಕ್ಬಿಡ್ತೀನಿ. ನೋಡಿ, ಇದು ರಾತ್ರಿ ಇಡೀ ನೆಂದಿದೆ. ಇದು ಬೆಳಿಗ್ಗೆ ಇವಾಗ ಈ ರೀತಿ ಆಗಿದೆ. ನಿಮ್ಗೆ ರಾತ್ರಿ ಇಡೀ ನೆನೆಯಕ್ಕಾಗಿಲ್ಲಪ್ಪ ಅಂದ್ರೆ ಪರವಾಗಿಲ್ಲ, ಒಂದ್ 4 ವಿಸಿಲ್ ಜಾಸ್ತಿ ಕೂಗಿಸ್ಬೇಕಾಗತ್ತೆ. ಅಷ್ಟೇ, ಏನ್ ತೊಂದ್ರೆ ಏನಿಲ್ಲ. ನೋಡಿ, ಇವಾಗ ಇದು ನೆಂದು ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಈ ರೀತಿ ಸ್ಮ್ಯಾಶ್ ಆಗ್ತಾ ಇದೆ. ಸೊ ಹಿಂಗಾಗಿ ಚೆನ್ನಾಗಿ ನೆಂದಿದೆ ಇದು. ಇವಾಗ ನಾವು 8 ರಿಂದ 9 ವಿಸಿಲ್ ಕೊಟ್ರೆ ಸಾಕಾಗತ್ತೆ ಈಗ. ಇವಾಗ ಇದನ್ನ ಮತ್ತೊಂದ್ಸಲ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು 4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಒಂದು 8 ರಿಂದ 9 ವಿಸಲ್ ಕೊಡ್ತೀನಿ. ಮೀಡಿಯಂ ಲೋ ಫ್ಲೇಮಲ್ಲಿಟ್ಟು 8 ರಿಂದ 9 ವಿಸಲ್ ಕೊಡ್ತೀನಿ. ವಿಸಲ್ ಆಗುವಷ್ಟರಲ್ಲಿ ನಾವು ಒಂದು 2 ಸ್ಪೂನ್ ಆಗುವಷ್ಟು ರವೆನ ಹುರ್ಕೋತಾ ಇದ್ದೀನಿ. ನೋಡಿ, ರವೆ ಹುರಿದಾಗಿದೆ. ಇವಾಗ ಇದನ್ನ ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ. ರವೆ ಇಲ್ಲ ಅಂದ್ರೂ ಇದು ಗೋಧಿ ನುಚ್ಚು ಬರುತ್ತಲ್ಲ, ಅದನ್ನು ಕೂಡ ನೀವು ಒಂದು 2 ಸ್ಪೂನ್ ಆಗುವಷ್ಟು ಹುರಿದಿಟ್ಕೊಂಡು ಮಿಕ್ಸ್ ಮಾಡಿದ್ರೂ ಆಗುತ್ತೆ. ಇವಾಗ 1 ಸ್ಪೂನ್ ಆಗುವಷ್ಟು ಗಸಗಸೆನ ಒಂದು ಚೂರು ತುಪ್ಪ ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಬಿಸಿ ಮಾಡಬೇಕು ಅಂತ ಏನಿಲ್ಲ, ಹಸಿ ವಾಸನೆ ಹೋದ್ರೆ ಸಾಕು. ಇವಾಗ ಇದನ್ನು ಕೂಡ ಅದೇ ಬೌಲಲ್ಲಿ ತಗೊಳ್ತಾ ಇದ್ದೀನಿ. ರವೆ ಹುರಿದಿಟ್ಕೊಂಡಿದ್ವಲ್ಲ, ಸೇಮ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ರವೆ ಮತ್ತೆ ಗಸಗಸೆ ರೆಡಿ ಇದೆ. ಇವಾಗ ಒಂದು ಪಾತ್ರೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು, ತುಪ್ಪ ಬಿಸಿ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಸಣ್ಣ ಉರಿಲಿ ಇಟ್ಕೊಂಡೆ ಫ್ರೈ ಮಾಡೋಣ. ಇದು ಒಂದು 2 ನಿಮಿಷ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಒಣ ದ್ರಾಕ್ಷಿನ ಆಡ್ ಮಾಡ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕೋಬಹುದು. ಸೊ ಒಣ ದ್ರಾಕ್ಷಿ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಾಗಿದೆ. ಈಗ ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ನಮ್ದು. ಒಂದು 8 ವಿಸಲ್ ಆಗಿದೆ ಇಲ್ಲಿ. ನೋಡ್ಬೋದು ನೀವು, ನೀರೆಲ್ಲ ಖಾಲಿ ಆಗಿದೆ. ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಆ ಕಡೆ ಮತ್ತೊಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಇದು 1-2 ಲೋಟ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಬಿಸಿ ನೀರು, ಕಾಯಿಸಿಟ್ಟಿರುವಂತ ಬಿಸಿ ನೀರು ಹಾಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಒಂದು 10 ನಿಮಿಷ ಇದನ್ನ ಮತ್ತೆ ಕುದಿಯಕ್ ಬಿಡ್ಬೇಕು. ಮೀಡಿಯಂ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಬೇಕು. ಇವಾಗ ಒಂದು 10 ನಿಮಿಷ ಕುದ್ದಾದ್ಮೇಲೆ ಇದನ್ನ ಒಂದು ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ 2 ರಿಂದ 3 ನಿಮಿಷ ಈ ರೀತಿ ಸ್ಮ್ಯಾಶ್ ಮಾಡೋಣ. ನೋಡಿ, ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸೊ ಅದು ಕಾಳು ಏನಿರುತ್ತಲ್ಲ, ಅದೆಲ್ಲ ಹೋಗಿ ಒಂದು ಹದ ಬಂದಂಗೆ ಆಗುತ್ತೆ ಸ್ಮ್ಯಾಶ್ ಮಾಡೋದ್ರಿಂದ. ಇವಾಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ರವೆ ಮತ್ತೆ ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಹಾಗೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತೆ ಟೇಸ್ಟು ಚೆನ್ನಾಗಿರುತ್ತೆ. ಒಂಥರ ಬೈಂಡಿಂಗ್ ಇದ್ದಂಗೆ ಆಗುತ್ತೆ ಇದು. ರವೆ ಬೇಡ ಅಂದವರು ಗೋಧಿ ನುಚ್ಚಿರತ್ತಲ್ಲ, ಅದನ್ನು ಕೂಡ ಹುರಿದ್ಬಿಟ್ಟು ಒಂದು 2-3 ಸ್ಪೂನ್ ಹಾಕೋಬಹುದು. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಗೋಧಿಗೆ 1.5 ಕಪ್ ಆಗುವಷ್ಟು ಬೆಲ್ಲ ಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂಚೂರು ಸಕ್ಕರೆ ಹಾಕೋತೀನಿ. ಬೇಡ ಅನ್ನೋರು 1.5 ಕಪ್ ಬೆಲ್ಲನ ಇಲ್ಲೇ ಸೇರಿಸ್ಕೊಳ್ಬಹುದು.
ಇದೊಂದು 5 ನಿಮಿಷ ಕುದ್ಮೇಲೆ ಇದಕ್ಕೆ 1 ಲೋಟ ಆಗುವಷ್ಟು ಹಾಲು ಹಾಕೋತಾ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಹಾಕೊಳ್ತಾ ಇದ್ದೀನಿ. ಹಾಲನ್ನ ನೀವು ಥಿಕ್ನೆಸ್ ಅನುಸಾರ ಹೆಚ್ಚು ಹಾಕೋಬಹುದು, ಇನ್ನೊಂಚೂರು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೋಡಿ, ಹಾಲು ಹಾಕಿದ್ಮೇಲೆ ಮತ್ತೆ ಲೋ ಫ್ಲೇಮಲ್ಲಿ ಮತ್ತೆ 15 ನಿಮಿಷ ಕುದಿಯಕ್ ಬಿಡೋಣ. ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ, ಫ್ರೈ ಮಾಡಿ ಇಟ್ಕೊಂಡಿರುವಂತ ಡ್ರೈ ಫ್ರೂಟ್ಸು. ಹಾಗೆ 2 ರಿಂದ 3 ಸ್ಪೂನ್ ಆಗಿರುವಷ್ಟು ತುರಿದಿರುವ ಕೊಬ್ಬರಿ, ಫ್ರೆಶ್ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ. ಇದು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮತ್ತೊಂದು 5 ನಿಮಿಷ ಕುದಿಸೋಣ ಹಂಗೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಾತ್ರೆಗೆ ಹೋಗಿ ಮದ್ವೆಗೆ ಹೋಗಿ ಗೋಧಿ ಹುಗ್ಗಿ ಇದ್ದೇ ಇರತ್ತೆ. ಇವಾಗ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದೀನಿ, ಯಾಕಂದ್ರೆ ನಾನು ಬೆಲ್ಲ ಕಡಿಮೆ ಹಾಕಿದ್ದೆ, ಹಂಗಾಗಿ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಇವಾಗ ಇದಾಗಿದೆ, ನಾನು ಇದನ್ನ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ. ನೋಡಿ, ಒಳ್ಳೆ ಹದ ಬಂದಿದೆ, ಕನ್ಸಿಸ್ಟೆನ್ಸಿ ನೋಡಿ, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದು ಆದ್ಮೇಲೆ ಒಂದು 10 ನಿಮಿಷ ಬಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ಚೆನ್ನಾಗಿರತ್ತೆ. ನೋಡಿ, ಇಲ್ಲಿ ನಾನು ಒಂದು ಇದಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ ಬೌಲ್ಗೆ. ಇದನ್ನ ನಾವು ತುಪ್ಪದ ಜೊತೆ ತಿಂದ್ರೆ ಮಾತ್ರ ಟೇಸ್ಟ್ ಅಲ್ಟಿಮೇಟ್ ಆಗಿರತ್ತೆ. ಇದನ್ನ ಬಿಸಿ ಬಿಸಿ ತುಪ್ಪ ತಿಂದ್ರೆ ಚೆನ್ನಾಗಿರತ್ತೆ. ಇಲ್ಲ ನೀವು ಆರಿದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಬಿಸಿ ಹಾಲು ತುಪ್ಪ ಹಾಕೊಂಡು ತಿಂದ್ರು ಚೆನ್ನಾಗಿರತ್ತೆ. ನೋಡಿ, ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.